5 ವರ್ಷದ ಹಿಂದೆ 5 ವರ್ಷದಿಂದ ಅಂದ್ರೆ 2013 ಇಂದ 2018 ವರೆಗೂ ಎಷ್ಟೆಲ್ಲ ನಿರ್ಭಯ ಫಂಡ್ ಬಂದಿದೆ ಅಂಡ್ ಅದನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆಲ್ಲ ಅದನ್ನ ಯೂಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಕೊಟ್ರೆ ಅದ್ರಲ್ಲಿ ಏನಿತ್ತು ಗೊತ್ತಾ? ಕರ್ನಾಟಕ ಯೂಸ್ಡ್ ಜಸ್ಟ್ 7% ಆಫ್ ಅಲೋಕೇಟೆಡ್ ಅಮೌಂಟ್. ಆಯ್ತಾ? ಟೋಟಲ್ 191 ಕೋಟಿ ನಿರ್ಭಯ ಫಂಡ್ ಕೊಟ್ಟಿದ್ರೆ ಅದರಲ್ಲಿ ಇವ್ರು ಬಳಸಿರೋದು ಕೇವಲ 13 ಕೋಟಿ. ಹಾಗಿದ್ರೆ ಮಿಕ್ಕಿರುವಂತಹ 106 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಯಾವ ಸ್ಟೇಷನ್ ಅಲ್ಲಿ ಇವತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ನೀವೇ ಹೇಳಿ. ಅನಂತರ ವುಮೆನ್ ಹೆಲ್ಪ್ ಡೆಸ್ಕ್ ಮುಖ್ಯ ಉದ್ದೇಶ ಇದಕ್ಕೆ ಏನಂತ ಹೇಳಿದ್ರೆ, ನೋಡಿ, ಇದು ಸೆಕ್ಷುವಲ್ ಅಫೆನ್ಸ್ ಆದಾಗ ಅಥವಾ ಮಗಳು ಕಾಣೆ ಆದಾಗ ಪ್ರೈವೇಸಿ ಬಹಳ ಮುಖ್ಯ ಇರ್ತದೆ. ದೂರುದಾರರಿಗೆ, ಪೇರೆಂಟ್ಸ್ಗೆ ಪ್ರೈವೇಸಿ ಇರ್ತದೆ. ಹೆಲ್ಪ್ ಡೆಸ್ಕ್ ನ ಉದ್ದೇಶನೇ ಒಂದು ಪ್ರೈವೇಸಿ ಮೇಂಟೈನ್ ಮಾಡಬೇಕು ಮತ್ತು ಕ್ವಿಕ್ ರೆಸ್ಪಾನ್ಸ್, ನೀವು ಹೇಳ್ದಂಗೆ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಬೇಕಾಗಿರ್ತದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ, ತಾವು ಗಮನಿಸಿರ್ತೀರಿ, ಬೆಂಗಳೂರಿನಲ್ಲಿ ಮಾತ್ರ 26 ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಹೆಲ್ಪ್ ಡೆಸ್ಕ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಸ್ಟಾಫ್ ಅನ್ನ ನಾವು ನಿಮಾನ್ಸ್ ಅಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಕೂಡ ಇದುವರೆಗೆ ಅದರದ್ದು ಇಫೆಕ್ಟ್ ಕಾಣ್ತಾ ಇಲ್ಲ. ನಿರ್ಭಯ ಫಂಡ್ ಕೆಲವು ಬೇರೆ ಬೇರೆ ಹಂತದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸೆಟ್ಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಸೌಜನ್ಯ ಪ್ರಕರಣ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿನೇ ಮಾಡಿದ್ರು ಕೂಡ ಇಟ್ ಟುಕ್ ಅ ವೆರಿ ಲಾಂಗ್, ಅರೌಂಡ್ 11 ಇಯರ್ಸ್ ತಗೊಳ್ತದು. 11 ವರ್ಷ ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೂ ಕೂಡ 11 ವರ್ಷ ತಗೊಳ್ತದು. ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮ್ ಇಂದ ಹಿಡಿದು 2015ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ 2023ವರೆಗೆ ಅದು ನಡೀತದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಬೇಕು. ಮತ್ತೆ ಇವ್ರು ಹೇಳೋದು ನಾವು ಸಿಸಿ ಕ್ಯಾಮೆರಾಗಳನ್ನ ಹಾಕಿದೀವಿ ಬೆಂಗಳೂರು ಸಿಟಿಯಲ್ಲಿ ಅಂತ ಹೇಳ್ತಾರೆ. ಅದು ಆ ಪಾಯಿಂಟ್ ಗೆ ಬರ್ತೀನಿ, ಸಿಸಿಟಿವಿ ಪಾಯಿಂಟ್ ಗೆ ಬರ್ತೀನಿ. ಏನಾಗುತ್ತೆ, ಯಾವಾಗ ಈ ನಿರ್ಭಯ ಫಂಡ್ ಅನೌನ್ಸ್ ಆಯ್ತು, ಲೈಕ್ 2013 ಇಂದ ಇವತ್ತಿನ ದಿನದವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಅಂತ ಬರ್ತಾನೆ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಕರ್ನಾಟಕ ಗವರ್ಮೆಂಟ್ ಅಪ್ರೂವ್ಸ್ 660 crore ಫಾರ್ ನಿರ್ಭಯ ಫಂಡ್. ಸೊ ಈ ಒಂದು ಆರ್ಟಿಕಲ್ ನ ಇದರಲ್ಲಿ ಏನ್ ಮೆನ್ಷನ್ ಇದೆ ಅಂತಂದ್ರೆ, 2019 ಅಲ್ಲಿ ನಿರ್ಭಯ ಫಂಡ್ ಅಂಡರ್ 660 crore rupees ಸ್ಯಾಂಕ್ಷನ್ ಆಗುತ್ತೆ. ಏಂತಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ, ಫಾರ್ ವುಮೆನ್ ಸೇಫ್ಟಿ ಎನ್ಹಾನ್ಸ್ಮೆಂಟ್. ಇವ್ರು ಏನ್ ಮಾಡ್ತಾರೆ, ನಾವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿ ಸಲುವಾಗಿ 16,000 ಕ್ಯಾಮರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ, ಸರ್ವೆಲೆನ್ಸ್ ಕ್ಯಾಮರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ 16,000 ಕ್ಯಾಮರಾಸ್ ನ ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಈ 16,000 ಕ್ಯಾಮ್ರಾ, ಸರ್ವೆಲೆನ್ಸ್ ಕ್ಯಾಮರಾಸ್ ನ ಸೆಟಪ್ ಮಾಡ್ಲಿಕ್ಕೆ ಇವರು 667 crore rupees ನ ಫಂಡ್ ತಗೊಂಡಿದ್ರು. ತಗೊಂಡಾದ್ಮೇಲೆ ಅದರಲ್ಲಿ ಎಷ್ಟು ಕ್ಯಾಮ್ರಾಸ್ ನ ಫಸ್ಟ್ ಫೇಸ್ ಅಲ್ಲಿ ಇವರು 7,500 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತಾರೆ. ಆಯ್ತಾ? 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀನಿ ಅಂದವರು ನೆನ್ಪಿಟ್ಕೊಳ್ಳಿ, ಕೇವಲ ಇನ್ಸ್ಟಾಲ್ ಮಾಡಿದ್ದು 7,500 ಕ್ಯಾಮ್ರಾಸ್. ಅದಾದ್ಮೇಲೆ ದ ಹಿಂದೂ ಅಲ್ಲಿ ಒಂದ್ 2-3 ವರ್ಷ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ. ಏನ್ ಹೇಳುತ್ತೆ ಅಂದ್ರೆ, 2019 ಅಲ್ಲಿ ಇವ್ರು ಏನು 667 crore rupees ನ ದುಡ್ಡು ತಗೊಂಡು 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಬೆಂಗಳೂರಲ್ಲಿ ಫಾರ್ ವುಮೆನ್ ಸೇಫ್ಟಿ ಅಂತ ಹೇಳಿದ್ರು. ಅದ್ರಲ್ಲಿ ಇವರು ಏನು 7,500 CCTV ಕ್ಯಾಮ್ರಾಸ್ ನ ಅಷ್ಟೇ ಇನ್ಸ್ಟಾಲ್ ಮಾಡಿದ್ರು. ಅದ್ರಲ್ಲೂ ಕೇವಲ 5,000 ಕ್ಯಾಮ್ರಾಸ್ ಮಾತ್ರ ವರ್ಕಿಂಗ್ ಅಲ್ಲಿ ಇರೋದು. ಮಿಕ್ಕಿರುವಂತಹ ಕ್ಯಾಮ್ರಾಗಳೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಅಂಡ್ ಇನ್ನು 16,000 ಕ್ಯಾಮ್ರಾಸ್ ಅಲ್ಲಿ ಬರೀ ಇನ್ಸ್ಟಾಲ್ ಮಾಡಿದ್ದು 7,500 CCTV ಕ್ಯಾಮ್ರಾಸ್ ಅಷ್ಟೇ. ಹಾಗಿದ್ರೆ ಇನ್ನು ಮಿಕ್ಕಿರುವಂತಹ ದುಡ್ಡು, ಕೋಟ್ಯಾಂತರ ದುಡ್ಡು ಎಲ್ಲಿಗೆ ಹೋಯ್ತು? ಇದೊಂದಾಯ್ತಾ? ಅದಾದ್ಮೇಲೆ ಮತ್ತೆ ಇನ್ನೊಂದು ಫಂಡ್ ಸ್ಯಾಂಕ್ಷನ್ ಆಗುತ್ತೆ. ಐರಾನಿ ಈಸ್ 667 crore rupees ನೇ ಇವರು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಅಂತದ್ರಲ್ಲಿ ಅಗೇನ್ 2023 ಅಲ್ಲಿ 660 crores ಫಾರ್ ಬೆಂಗಳೂರು ಸಿಟಿ ಸೇಫ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಗೇನ್ 668 crores ಸ್ಯಾಂಕ್ಷನ್ ಆಗುತ್ತೆ. ಒನ್ ಸೆಂಟರ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತ ಎಲ್ಲಿ ಏನ್ ಮಾಡಿದಾರ? ಎಲ್ಲಿದೆ ವುಮೆನ್ ಸೇಫ್ಟಿ? ಸೆಂಟ್ರಲ್ ಯಾವ್ಯಾವ ಅಫೆನ್ಸ್ ಆಗೋದು ಬೆಂಗಳೂರು ಸೀರಿಯಸ್ ಈಗಲೇ ಜಸ್ಟ್ ಇವಾಗ ಇವರು ಪೂರ್ತಿ ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೇನೆ. ಒಂದು
2013 ಈ 2025 ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಇಂದ ಕೋಟ್ಯಾಂತರ ದುಡ್ಡು ಬರುತ್ತೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಅಂಡ್ ಅದರ್ ವುಮೆನ್ ಸೇಫ್ಟಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ ಆ ಫಂಡ್ ಯೂಸ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಅದರಲ್ಲಿ ಇವರು ಅದ್ರ ಜೊತೆಗೇನೆ ಇವ್ರಿಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ 1 ಲಕ್ಷ ಅಮೌಂಟ್ ಸಹ ಬಂತು. ಪ್ರತಿ ಒಂದು ಸ್ಟೇಟ್ ಅಲ್ಲಿ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟಪ್ ಮಾಡಿ ಅಂತ, ಆದ್ರೂ ಸೆಟಪ್ ಮಾಡಿಲ್ಲ. ಆ ದುಡ್ಡು ಯಾರು ತಿಂದ್ರು ಗೊತ್ತಿಲ್ಲ. ಅದಾದ್ಮೇಲೆ ದೆನ್ ಇವಾಗ ನಾನು ಹೇಳ್ದಂಗೆ 2019 ಅಲ್ಲಿ 660 crore rupees ನ ಅಗೇನ್ ಒಂದು ಫಂಡ್ ಸ್ಯಾಂಕ್ಷನ್ ಆಯ್ತು. ಬೆಂಗಳೂರಲ್ಲಿ 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ರು, ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟಪ್ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಪ್ರಾಪರ್ ಆಗಿಲ್ಲ. ಅದಾದ್ಮೇಲೆ ಅಗೇನ್ 2023 ಅಲ್ಲಿ 668 crores ನ ಮತ್ತೆ ಫಂಡ್ ಸ್ಯಾಂಕ್ಷನ್ ಆಯ್ತು, ಅದನ್ನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಎಲ್ಲಿದೆ ವುಮೆನ್ ಸೇಫ್ಟಿ? ಅನಂತರ ಅಲಾಂಗ್ ವಿತ್ ದಿಸ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಕೂಡ ಸಿಸಿ ಕ್ಯಾಮೆರಾ ಮತ್ತೆ ಆ ಸಿಸಿ ಕ್ಯಾಮ್ರಾಸ್ ಎಲ್ಲೋಯ್ತು? ಅಂಡ್ ಇವರೆಲ್ಲ ಏನು ಸರ್ವೆಲೆನ್ಸ್ ಕ್ಯಾಮ್ರಾಸ್ ಎಲ್ಲ ಸೆಟಪ್ ಮಾಡ್ತಿದಾರಲ್ಲ, ಅದು ಕೇವಲ ಬೆಂಗಳೂರಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ. ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಕಡೆ ಇರುವಂತಹ ಹೆಣ್ಣು ಮಕ್ಕಳೆಲ್ಲ ವುಮೆನ್ಸ್ ಅಲ್ವಾ? ಅವ್ರ ಸೇಫ್ಟಿ ಬಗ್ಗೆ ಯಾರು ಥಿಂಕ್ ಮಾಡಲ್ವಾ? ಬೆಂಗಳೂರಲ್ಲಿ ಇರೋರು ಮಾತ್ರ ವುಮೆನ್ಸ್, ಅವ್ರಿಗೆ ಮಾತ್ರ ಸೇಫ್ಟಿ ಬೇಕು. ಬೇರೆ ಕಡೆ ಇನ್ನು ಬಳ್ಳಾರಿ ಕಡೆ, ಹೊಸಪೇಟೆ ಕಡೆ, ಗುಲ್ಬರ್ಗಾ ಕಡೆ ಅಲ್ಲೆಲ್ಲ ಇರೋದೆಲ್ಲ ವುಮೆನ್ಸ್ ಅಲ್ಲ. ಓಕೆ, ಸ್ಟಿಲ್ ನೀವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿಗೆ ಏನೋ ಒಂದು ಪ್ರಿಕಾಷನರಿ ಸ್ಟೆಪ್ ತಗೊಂಡಿದ್ದೀರಾ, ಓಕೆ, ಬಟ್ ಎಲ್ಲಿ? ಟೋಟಲ್ ಲೆಕ್ಕ ಹಾಕಿದ್ರೆ 1300 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಯಾವನ್ ತಿಂದಿದ್ದಾನೆ? ಯಾವ ಗೋಳಿ ಮಗ ತಿಂದಿದ್ದಾನೆ? ಕೇಳಿಯಲ್ಲ, ಪ್ರಶ್ನೆ ಕೇಳಿಯಲ್ಲ. ಎಲ್ಲದಕ್ಕೂ ನಾವೇ ಬಂದು ಕೇಳ್ಬೇಕಾ? ನೀವು ಈ ಭಾರತ ದೇಶದಲ್ಲೇ ತಾನೇ ಹುಟ್ಟಿದ್ದೀರಾ, ನೀವು ಪ್ರಶ್ನೆ ಮಾಡ್ರಿ. ಈಗ ಅಲ್ಲಿ ಹೈ ಪ್ರೊಫೈಲ್ ಕೇಸಸ್ ಏನೇನಾಗಿದೆ? ಈಗ ನೋಡಿ, ಇಷ್ಟೆಲ್ಲಾ ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು, ವುಮೆನ್ ಸೇಫ್ಟಿಗೆ ಇಷ್ಟೆಲ್ಲ 106 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು, ಜಸ್ಟ್ ರೀಸೆಂಟ್ ಆಗಿನೇ ಇದೇ ವರ್ಷದಲ್ಲಿ ಜಾನ್ವರಿ ತಿಂಗಳಲ್ಲೇನೆ ನಮ್ಮ ಬೆಂಗಳೂರಲ್ಲೇ ಎಲ್ಲಿ ಇವರು ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀನಿ ಅಂದ್ರೋ ಅದೇ ಬೆಂಗಳೂರಲ್ಲೇನೆ 6 ವರ್ಷದೊಂದು ಪುಟ್ಟು ಮಗು ಜೊತೆ ರೇಪ್ ನಡೆಯಪ್ಪ. ಎಲ್ಲಿ? ರಾಮಮೂರ್ತಿ ನಗರಲ್ಲಿ. ಆಯ್ತಾ? ಅದ್ರ ಜೊತೆಗೆ 45 ವರ್ಷದ್ದು ಒಬ್ಳು ಲೇಡಿ, ಓಲ್ಡ್ ಲೇಡಿ, ಅವ್ರ ಜೊತೆನೂ ಭರತ್ ನಗರಲ್ಲಿ, ಬೆಂಗಳೂರಲ್ಲಿ ಭರತ್ ನಗರಲ್ಲಿ ರೇಪ್, ಗ್ಯಾಂಗ್ ರೇಪ್ ನಡೆದಿದೆ. ಆಮೇಲೆ ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳಲ್ಲಿ ಕಲ್ಕೆರೆಯಲ್ಲಿ 28 ವರ್ಷದೊಂದು ಹುಡುಗಿ ಜೊತೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಅವಳದು ರೇಪ್ ಅಂಡ್ ಮರ್ಡರ್ ಆಗಿದೆ. ಸೊ ಎಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟಪ್ ಮಾಡ್ತೀನಿ ಅಂದವರು ಎಲ್ಲಿ ಸೆಟಪ್ ಮಾಡಿದ್ರು? ಸೇಫ್ಟಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1300 ಕೋಟಿ ಸ್ಯಾಂಕ್ಷನ್ ಫಂಡ್ ತಗೊಂಡು ಎಲ್ಲಿ ಸೇಫ್ಟಿ ಕೊಟ್ಟಿದ್ದಾರೆ? ಏನ್ ಸೇಫ್ಟಿ ಕೊಟ್ಟಿದ್ದಾರೆ? ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಬರುತ್ತೆ, ಬಟ್ ಅದಕ್ಕಿಂತ ಮುಂಚೆನೆ ನಿಮ್ಗೆ ಈ ಮ್ಯಾಟರ್ ಒಂದು ಗೊತ್ತಿರ್ಲಿ, ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ಈಗಲೇ ಹೋಗ್ಬಿಟ್ಟು ಒಂದ್ 5 ನಿಮಿಷ ಟೈಮ್ ತೆಗ್ದ್ಬಿಟ್ಟು ಗೂಗಲ್ ಅಲ್ಲಿ ಹುಡುಕಿ ನಿರ್ಭಯ ಫಂಡ್ ಅಂದ್ರೆ ಏನು, ನಿರ್ಭಯ ಫಂಡ್ ಏನೇನು ಪ್ರಿವೆಂಟಿವ್ ಲೈಕ್ ವುಮೆನ್ ಸೇಫ್ಟಿಗೆ ಏನೇನ್ ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಹೇಳುತ್ತೆ. ಎಷ್ಟು ಕೋಟಿ ದುಡ್ಡು ಬಂದಿದೆ ಸರ್ಕಾರಕ್ಕೆ, ಸರ್ಕಾರ ಅದನ್ನ ಹೆಂಗೆಲ್ಲ ಯುಟಿಲೈಸ್ ಮಾಡಿದೆಯೋ ಇಲ್ವೋ, ನನ್ ಮಗ ಕರಪ್ಷನ್ ಮಾಡಿದಾನೆ, ಎಲ್ಲ ಒಂದು 5 ನಿಮಿಷ ಟೈಮ್ ತೆಗೆದು ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಹುಡುಕಿದ್ರೆ ಪ್ರತಿ ಒಂದು ಬರುತ್ತೆ. ಇದು ಎಲ್ಲ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಯಾಕೆ ಈ ಒಂದು ಡಿಸ್ಕಷನ್ ಶುರು ನಾವು ಮಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ನೀವು ನಮ್ಮ ಜಯಂತಿಯವರು, ಮೌಳಿಯವರು, ಕೂಡ್ಲಾ ರಂಪೇಶ್ ಅವರು, ನಮ್ಮ ಎಂಟೈರ್ ಸೌಜನ್ಯ ಟೀಮ್ ಏನಿದೆ, ಬಿಡದಿ ಸಮೀಪ ಬದ್ದಾರಪುರದಲ್ಲಿ ಆ ಪಾಪ ಮೂಕ ಬಾಲಕಿಯ ಬರ್ಬರ ಕೊಲೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ನಾವು ಕೂಡ ಹೋಗಿದ್ವಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ. ಆದ್ರೆ ಪ್ರಿಕಾಷನ್ ಎಲ್ಲ ಸುಮಾರು ಜನ ಕೇಳ್ತಾರೆ, ಸಮೀರ್ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ, ಇಲ್ಲಿ ಅತ್ಯಾಚಾರ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅದು ನೋಡಿ, ಇಲ್ಲಿ ಪ್ರಿವೆಂಟಿವ್ ಮೇಜರ್ ಅನ್ನು ಆಗದೆ ಇರುವಂಗೆ ತಡೆಯುವುದು ಬಹಳ ಮುಖ್ಯ. ಅದಾದ್ಮೇಲೆ ಮಾತಾಡೋದು ಅದರಲ್ಲಿ ಏನ್ ಅರ್ಥ ಇರೋದಿಲ್ಲ. ಮಾತಾಡೋದು ಅಂತ ಹೇಳಿದ್ರೆ ಮಾತಾಡಕ್ಕೆ ಘಟನೆ ನಡೆದ ನಂತರ, ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಹಂಗ್ ಕೇಳೋರು ನಮ್ಗೆ, ನೀವು ಅಲ್ಲಿ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ನೇಹಾ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ನೇಹಾ ಪ್ರಕರಣದ ಬಗ್ಗೆನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಇನ್ಪುಟ್ಸ್ ಇದೆ, ಅದು ಹೇಳ್ಬೇಕು. ಅಂದ್ರೆ ಘಟನೆ ಆದ ಮೇಲೆ ಮಾತಾಡೋದಕ್ಕೆ ನಾವು ಪ್ರೇಕ್ಷಕರ ಅಲ್ಲ, ಸುಮ್ನೆ ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್, ಅಥವಾ ಇದೇನೋ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ.
ಈ ತರ ಘಟನೆಗಳು ಆಗಬಾರದು ಅಂತ ಹೇಳಿ ಪ್ರಿಕಾಷನ್ಸ್ ತಗೋಬೇಕು. ಆ ಘಟನೆಗಳಿಗೆ ಸಂಪೂರ್ಣವಾಗಿ ನಾವು ಕಡಿವಾಣ ಹಾಕಬೇಕು. ಈಗ ನಾವು ಎಷ್ಟೋ ಇದರಲ್ಲಿ ನಾವು ನೋಡಿ, ವೆಸ್ಟರ್ನ್ ಕಂಟ್ರಿಯಲ್ಲಿ ಹಂಗಿದೆ, ದುಬೈನಲ್ಲಿ ಹಂಗಿದೆ. ದುಬೈನಲ್ಲಿ ಈ ತರಹದ ಅತ್ಯಾಚಾರ ಪ್ರಕರಣಗಳನ್ನ ನೀವು ನೆನೆಸ್ಕೊಳ್ಳೋಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಿಕಾಷನರಿ ಮೇಜರು, ಆ ನಂತರ ಘಟನೆ ಆದ ನಂತರ ಆ ಅತ್ಯಾಚಾರಿಗಳಿಗೆ ಅಥವಾ ಅಫೆಂಡರ್ಗಳಿಗೆ ಸುಮ್ಮನೆ ಬಿಡುವುದಿಲ್ಲ. ಅತ್ಯಂತ ಕಠಿಣ ಶಿಕ್ಷೆ ತುರ್ತುವಾಗಿ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ತತ್ಕಾಲದಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನಮ್ಗೆ ತತ್ಕಾಲದಲ್ಲಿ ಎಲ್ಲ ಸಿಗುತ್ತೆ. ತತ್ಕಾಲದಲ್ಲಿ ಟಿಕೆಟ್ ಸಿಗ್ತದೆ, ತತ್ಕಾಲದಲ್ಲಿ ಉಪ್ಪಿಟ್ಟು ಸಿಗ್ತದೆ, ತತ್ಕಾಲದಲ್ಲಿ ಇಡ್ಲಿ ಸಿಗ್ತದೆ, ಮ್ಯಾಗಿ ಸಿಗ್ತದೆ, ತತ್ಕಾಲದಲ್ಲಿ ಎಲ್ಲ ಸಿಗ್ತದೆ. ತತ್ಕಾಲದಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಯಾವಾಗ ನಮಗೆ ಈ ವಿಕ್ಟಿಮ್ಸ್ ಗಳಿಗೆ ನ್ಯಾಯ ಸಿಗುತ್ತೋ, ಆ ಪರಿವಾರಕ್ಕೆ ನ್ಯಾಯ ಸಿಗುತ್ತೋ, ಅವಾಗ ಮಾತ್ರ ಒಂದು ಪ್ರಿವೆಂಟ್ ಆಗುತ್ತೆ. ಮತ್ತೆ ಈ ಸರ್ವೇಲೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಇವತ್ತಿನ ಪ್ರಕರಣದಲ್ಲಿ ಏನು ನಾವು ಬಿಡದಿಯಲ್ಲಿ ಆ ಮೂಕ ಬಾಲಕಿಯರ ನೋಡಿದ್ವಿ, ಸಿಸಿ ಕ್ಯಾಮೆರಾ ಹೋಗ್ಲಿ ಸಮೀರ್, ನೀವು ನೋಡಿರ್ಬೇಕಲ್ಲಿ ಒಂದು ಬೀದಿ ದೀಪನೂ ಇಲ್ಲ. 5,000 ರೂಪಾಯಿದ್ದು ಸಿಸಿ ಕ್ಯಾಮೆರಾ ಅಲ್ಲ, 50 ರೂಪಾಯಿದೊಂದು ಲೈಟ್ ಬಲ್ಬ್ ಕೂಡ ಹಾಕುವಂತ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಆ ಗ್ರಾಮದಲ್ಲಿ ಇಲ್ಲ. ಅಂಡ್